ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಅರ್ಜುನ ಹೇಳ್ತಾನೆ, ಕೃಷ್ಣ ನೀನು ಎಲ್ಲ ಲೋಕಗಳನ್ನು ಪ್ರಜ್ವಲಿಸುವಂತೆ ನಿನ್ನ ಮುಖಗಳಿಂದ ನುಂಗುತ್ತಾ ಎಲ್ಲ ಕಡೆಯಿಂದಲೂ ಚಪ್ಪರಿಸ್ತಾ ಇದೆಯಾ ನೀನು. ನಿನ್ನ ಉಗ್ರವಾದ ಪ್ರಕಾಶ ತೇಜಸ್ಸಿನಿಂದ ತುಂಬಿಕೊಂಡು ಇಡೀ ಜಗತ್ತನ್ನೇ ದಹಿಸ್ತಾ ಇದೆ. ಆ ಉಗ್ರರೂಪಿಯಾಗಿರ್ತಕ್ಕಂಥ ನೀನು ಯಾರು ನನಗೆ ಹೇಳು. ನಿನಗೆ ನನ್ನ ನಮಸ್ಕಾರಗಳು. ನೀನು ಪ್ರಸನ್ನನಾಗು. ಆದಿಪುರುಷನಾದ ನಿನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಎಂದಾಗ ಕೃಷ್ಣ ಹೇಳ್ತಾನೆ, ಲೋಕಗಳನ್ನು ನಾಶ ಮಾಡ್ತಕ್ಕಂತಹ ಮಹಾಕಾಲನೇ ನಾನೀಗ ಲೋಕನಾಶಕ್ಕಾಗಿ ತೊಡಗಿದ್ದೇನೆ. ಅದ್ರ ಸಲುವಾಗಿಯೇ ಇವಾಗ ಎದುರು ಪಕ್ಷದ ಸೈನ್ಯದಲ್ಲಿ ಯಾವ ಯೋಧ ಇರುವವರೋ ಅವರೆಲ್ಲರೂ ನಿನ್ನ ಹೊರತೂ ಸಹ ಉಳಿಯಲ್ಲ. ನೀನು ಯುದ್ಧ ಮಾಡದಿದ್ದರೂ ಇವರೆಲ್ಲ ನಾಶವಾಗ್ತಾರೆ, ಗ್ಯಾರಂಟಿ. ಹಾಗಾಗಿ ನೀನು ಯುದ್ಧಕ್ಕೆ ಸಿದ್ಧನಾಗು, ಯಶಸ್ಸು ಗಳಿಸು. ನೀನು ಕೇವಲ ನಿಮಿತ್ತ ಮಾತ್ರ ಆಗಬೇಕು ಅಂತ ಹೇಳ್ತಾನೆ. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಅರ್ಜುನ ನಡುಗ್ತಾನೆ, ಹಾಗೆ ನಮಸ್ಕರಿಸ್ತಾ ಹೇಳ್ತಾನೆ. 11ನೇ ಅಧ್ಯಾಯದ 36ನೇ ಶ್ಲೋಕವನ್ನು ಹೇಳೋಣ ಮಕ್ಕಳ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ಹೃಷಿಕೇಶ, ನಿನ್ನ ಕೀರ್ತನ ಮಾತ್ರದಿಂದ ಜಗತ್ತು ಸಂತೋಷಗೊಳ್ಳುತ್ತೆ, ಪ್ರೀತಿಯನ್ನು ಪಡೆಯುತ್ತೆ. ರಾಕ್ಷಸರು ಭೀತರಾಗಿ ದಿಕ್ಕುಗಳಿಗೆ ಓಡ್ತಾರೆ. ಸಿದ್ಧರ ಸಮೂಹಗಳೆಲ್ಲವೂ ನಮಸ್ಕರಿಸುತ್ತವೆ. ಇದು ಖಂಡಿತ ಸತ್ಯವಾದ ಮಾತು. ಅಂದರೆ ಹೃಷಿಕೇಶ ಅಂದರೆ ಹೃಷಿಕಗಳಿಗೆ ಅಂದರೆ ಇಂದ್ರಿಯಗಳಿಗೆ ಒಡೆಯನಾಗಿರ್ತಕ್ಕಂಥವನು ನೀನು ಹೃಷಿಕೇಶನೇ. ನಿನ್ನ ಮಹಾತ್ಮೆಯನ್ನು ಕೀರ್ತನೆ ಮಾಡೋದ್ರಿಂದ, ಸ್ತುತಿಸೋದ್ರಿಂದ, ಕೇಳಿಸ್ಕೊಳ್ಳೋದ್ರಿಂದ, ನಿನ್ನ ಕೀರ್ತನದಿಂದ ಏನಾಗುತ್ತೆ, ಇಡೀ ಜಗತ್ತೇ ಸಂತೋಷ ಪಡುತ್ತೆ. ಜನಕ್ಕೆಲ್ಲ ನಿನ್ನನ್ನು ಸ್ತೋತ್ರ ಮಾಡೋದೇ ಒಂದು ಖುಷಿ, ಸಂತೋಷ, ಆನಂದ. ನಿನ್ನ ಸ್ತೋತ್ರವನ್ನು, ಭಜನೆಯನ್ನು ಬಿಟ್ಟು ಅವರಿಗೆ ಮತ್ತೇನೂ ಬೇಕಾಗೋದಿಲ್ಲ. ಸತತವಾದ ಹರಿಭಜನೆಯಿಂದ ಅವರು ನಿನ್ನ ಮೇಲೆ ವಿಶೇಷವಾದ ಅನುರಾಗವನ್ನು ಹೊಂದುತ್ತಾರೆ, ಪ್ರೀತಿಯನ್ನು ಪಡಿತಾರೆ. ಆದರೆ ರಾಕ್ಷಸರ ಮಾತು ಹಾಗಲ್ಲ. ಅವರು ನಿನ್ನನ್ನು ನೋಡಿದ ತಕ್ಷಣ ಭಯ ಬಿದ್ದು ದಿಕ್ಕೆಟ್ಟು ಓಡ್ತಾ ಇರ್ತಾರೆ. ನಿನ್ನ ನಿಜ ಸ್ವರೂಪವನ್ನು ತಿಳಿದಿರ್ತಕ್ಕಂತಹ ಎಲ್ಲ ಸಿದ್ಧ ಸಮೂಹಗಳು ನಿನಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾನೆ. ಈ ಶ್ಲೋಕವನ್ನು ರಾಕ್ಷಸರ ನಾಶಕ್ಕಾಗಿ ಹೇಳ್ತಕ್ಕಂತಹ ಶ್ಲೋಕ. ಅಂದರೆ ರಾಕ್ಷೋಗ್ನವೆಂಬ ಮಂತ್ರ ಇದು ಭೀತಿ ನಿವಾರಕ ಮಂತ್ರ ಆಗಿದೆ. ಈ ಶ್ಲೋಕವನ್ನು ಬರೆದು
ದೇವರ ಮನೆಯಲ್ಲಿ ಅಂಟಿಸ್ಬಿಡ್ಬೇಕು. ಆಗ ದುಷ್ಟಶಕ್ತಿಗಳ ಪ್ರವೇಶ ಆ ಮನೆಗೆ ಆಗೋದಿಲ್ಲ. ಈ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸಿದಲ್ಲಿ ಹೆದರಿಕೆ ಕೂಡ ಆಗೋದಿಲ್ಲ. ಮಕ್ಕಳ ಇದನ್ನು ದಿನ ಹೇಳ್ಕೊಂಡ್ರೆ ನಿಮಗೆ ಯಾವ ರೀತಿಯ ಭಯವೂ ಉಂಟಾಗೋದಿಲ್ಲ. ಈಗ ಮತ್ತೊಮ್ಮೆ ಹೇಳೋಣ ಒಟ್ಟಿಗೆ ಎಲ್ಲರೂ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಶುಭಮಸ್ತು.